ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋಣ ಹೊಸ ವಿಡಿಯೋ ಪ್ರೀತಿಯ ಸುಸ್ವಾಗತ ಸ್ನೇಹಿತರೆ. ಇವತ್ತು ISRTCಯಲ್ಲಿ ಕರೆತಕ್ಕಂಥ ಜಾಬ್ನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ವಿಡಿಯೋ ಮುಂದುವರಿಸ್ತಿದ್ದೇನೆ. ನೋಡಿ, ISRTC ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಇವರ ವತಿಯಿಂದ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ ಸ್ನೇಹಿತರೆ. ಯಾವ್ಯಾವ ಹುದ್ದೆಗಳು ಅಂತ ಮಾಹಿತಿಯನ್ನು ಕೆಳಗಡೆ ನೀಡ್ತಾ ಹೋಗ್ತೇನೆ. ದಿನಾಂಕ 23/1/2026 ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಸರಿನಾ, ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಯಾವಾಗ? 23/1/2026 ಸರಿನಾ. ಇಲ್ಲಿ ನೋಡಿ, ಆರ್ಗನೈಸೇಷನ್ ಬಂದುಬಿಟ್ಟು ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ISRTCಯಿಂದ ಆರ್ಗನೈಸೇಷನ್ ನಡೆದಿದೆ ಸ್ನೇಹಿತರೆ. ಟೈಟಲ್ ಬಂದುಬಿಟ್ಟು ಜನರಲ್ ಮ್ಯಾನೇಜರ್ ಹುದ್ದೆಗೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸರಿನಾ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕ್ಯಾಟರಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹುದ್ದೆ ಇರುತ್ತೆ, ಜನರಲ್ ಮ್ಯಾನೇಜರ್ ಹುದ್ದೆ. ಸರಿನಾ. ಪೋಸ್ಟ್ ನೇಮ್ ಬಂದುಬಿಟ್ಟು ಒಂದು ಪೋಸ್ಟ್ಗಳು ಖಾಲಿ ಇರುತ್ತೆ. ಏರಿಯಾ ಲೊಕೇಶನ್ ನೋಡಿದ್ರೆ ಏರಿಯಾ ಆಫ್ ರಾಂಚಿ ಅಂಡರ್ ISRTC ಈಸ್ಟ್ ಝೋನ್. ಸರಿನಾ. ಡ್ಯೂರೇಷನ್ ಬಂದುಬಿಟ್ಟು 3 years ಆರ್ ಟಿಲ್ ISRTC ಎಕ್ಸ್ಪೆಕ್ಟೆಡ್ ಫ್ರಮ್ ದ ರೋಲ್ ಆಫ್ ಇಮಿಡಿಯೇಟ್ ಅಬ್ಸರ್ವೇಷನ್ ವಿಚ್ ಎವರ್ ಈಸ್ ಎರ್ಲಿಯರ್. ಸರಿನಾ. ಸರ್ವಿಸ್ ಡಿಪಾರ್ಟ್ಮೆಂಟ್ ಕಮರ್ಷಿಯಲ್ ಆ್ಯಂಡ್ ಟ್ರಾಫಿಕಲ್ಲಿ ಒಂದು ಸರ್ವಿಸ್ ಇರುತ್ತೆ. ಟರ್ಮ್ಸ್ ಆಫ್ ಅಪಾಯಿಂಟ್ಮೆಂಟ್ ನೋಡೋದಾದರೆ ಡೆಪ್ಯುಟೇಷನ್. ಏಜ್ ಬಂದುಬಿಟ್ಟು ಬಿಲೋ 56 years ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ವೇಕೆನ್ಸಿ ನೋಟಿಸ್. ನೋಡಿ, ಒಂದು ಕ್ಲೋಸಿಂಗ್ ಡೇಟ್ನ ಅವಧಿಗೆ ನಿಮಗೆ 56 ವರ್ಷ ಮೀರಿರಬಾರದು. ಸರಿನಾ. ಅಂಥವ್ರು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ. ಸ್ಕೇಲ್ ಆಫ್ ಪೇ ನೋಡೋದಾದರೆ ಪೇರೆಂಟ್ ಪೇ ಪ್ಲಸ್ ಡ್ಯೂರೇಷನ್ ಅಲೋವೆನ್ಸ್ ಅದರ್ ಪಾರ್ಕ್ಸ್ ಆ್ಯಂಡ್ ಅಲೋವೆನ್ಸ್ ಅಪ್ಲಿಕೇಬಲ್ ಆ್ಯಸ್ ಪರ್ ISRTC ಪಾಲಿಸಿ. ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್. ಯಾವುದೇ ಒಂದು ಇದರಲ್ಲಿ ನಿಮಗೆ ಡಿಗ್ರಿ ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಸರಿನಾ. ಇದು ಕ್ವಾಲಿಫಿಕೇಷನ್ ಆಗುತ್ತೆ, ಡಿಗ್ರಿ ಕ್ವಾಲಿಫಿಕೇಷನ್ ಆಗಿದೆ. ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಆಫೀಸರ್ ಹ್ಯಾವಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ಕಮರ್ಷಿಯಲ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇಂಡಿಯನ್ ರೈಲ್ವೆ. ನೋಡಿ, ಒಂದು ಎಕ್ಸ್ಪೀರಿಯನ್ಸ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ಕ್ವಾಲಿಫಿಕೇಷನ್ ನಾವು ಡಿಗ್ರಿ ಮುಗಿದೀವಿ, ನಾವು ಇದು ಹಾಕ್ತೀವಿ, ಅಪ್ಲಿಕೇಶನ್ ಹಾಕ್ತೀವಿ ಅಂದವರು ಸಲ್ಲಿಸಲಿಕ್ಕಾಗಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಇದ್ದವರು ಮಾತ್ರ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ. ಸೆಲೆಕ್ಷನ್ ಕ್ರೈಟೀರಿಯಾ ಆ್ಯಸ್ ಪರ್ ದ ಪ್ರೊಸೀಜರ್ ಅಡ್ವೈಸ್ಡ್ ಬೈ ದ ಮಿನಿಸ್ಟ್ರಿ ರೈಲ್ವೆ ಆಫ್ ಲೆಟರ್. ನೋಡಿ, ಸೆಲೆಕ್ಷನ್ ಕ್ರೈಟೀರಿಯಾ ನೋಡಿದರೆ ಆ್ಯಸ್ ಪರ್ ದ ಮಿನಿಸ್ಟ್ರಿ ರೈಲ್ವೆ, ಒಂದು ಯಾವುದೇ ರೀತಿ ಮಿನಿಸ್ಟರಿ ರೈಲ್ವೆಯಲ್ಲಿ ಯಾವ ರೀತಿ ಹುದ್ದೆಗೆ ತೊಗೊಳ್ತಾರೋ ಅದೇ ರೀತಿ ಈ ಹುದ್ದೆಗೂ ತೊಗೊತಾರೆ. ಸರಿನಾ. ಮತ್ತು ಪೇ ಸ್ಕೇಲ್ ಎಲಿಜಿಬಿಲಿಟಿ ನೋಡಿ, ಫಾರ್ ಆ್ಯಡ್ ಜನರಲ್ ಮ್ಯಾನೇಜರ್ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ ನೋಡಿ, 15,039,000. ಸರಿನಾ. ಪ್ಲಸ್ 7,600 ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಸರಿನಾ. GT ಜನರಲ್ ಮ್ಯಾನೇಜರ್ಗೆ ಅಷ್ಟು ಅವರಿಗೂ ಅಷ್ಟೇ 15,000ದಿಂದ 39,000 ಇರುತ್ತೆ. ಮತ್ತು ಎಕ್ಸ್ಟ್ರಾ 6,600 ಒಂದು ಎಕ್ಸ್ಟ್ರಾ ಪೇ ಇರುತ್ತೆ ಅಂತಾರೆ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಸರಿನಾ. ನೋಡಿ, ನೋಟ್ ಬಂದುಬಿಟ್ಟು ಕಟ್ ಆಫ್ ಡೇಟ್ ಆಫ್ ಏಜ್ ಎಲಿಜಿಬಿಲಿಟಿ ವುಡ್ ಬಿ ರೆಕಾಗ್ನೈಡ್ ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ವೇಕೆನ್ಸಿ ನೋಟಿಸ್. ವೆಬ್ ಅಡ್ರೆಸ್ ನೋಡೋದಾದರೆ www.isrtc.com HR ಕೆರಿಯರ್ ರಿಕ್ರೂಟ್ಮೆಂಟ್ ಡಿಪ್ಯುಟೇಷನಲ್ಲಿ ಹೋಗಿ ನೀವು ಮಾಹಿತಿಯನ್ನು ತಿಳ್ಕೊಬೋದು. ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಯಾವಪ್ಪ ಅಂದರೆ 21/2/2026 ಒಂದು ಕ್ಲೋಸಿಂಗ್ ಡೇಟ್ ಇರುತ್ತೆ ಸ್ನೇಹಿತರೆ. ನೋಡಿ, ಮುಂದಿನ ತಿಂಗಳು 21ನೇ ತಾರೀಕಿನ ನಿಮಗೆ ಇನ್ನೂ ಟೈಮ್ ಇದೆ. ಆನ್ಲೈನಲ್ಲಿ ISRTC ವೆಬ್ಸೈಟಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸ್ನೇಹಿತರೆ. ಸರಿನಾ. ನೋಡಿ, ಆಸಕ್ತಿ ಉಳ್ಳವರು ದಯವಿಟ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಅಫಿಷಿಯಲ್ ಅಪ್ಲೈ ಥ್ರೂ ದ ಪ್ರಾಪರ್ ಚಾನಲ್ ಫಾರ್ ಸೆಲೆಕ್ಷನ್ ಆನ್ ಡೆಪ್ಯುಟೇಷನ್ ಬೇಸಿಸ್ ಆನ್ ದ ಅಬೋವ್ ಮೆನ್ಷನ್ಡ್ ವೇಕೆನ್ಸಿ ಆಫ್ ದ ಪ್ರಿಸ್ಕ್ರಿಪ್ಟೆಡ್ ಪರ್ಫಾರ್ಮ್ ಅಟ್ಯಾಚ್ಡ್ ವಿತ್. ಸರಿನಾ. ನಿಮಗೆ ಯಾವುದೇ ರೀತಿ ಒಂದು ಎಕ್ಸಾಮ್ ಇರೋದಿಲ್ಲ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹುದ್ದೆಗೆ ತಗೊಳ್ತಾರೆ ಸ್ನೇಹಿತರೆ. ಸರಿನಾ. ಮತ್ತು ನೋಡಿ, ಇದು ನೀವು ತುಂಬತಕ್ಕಂಥ ಫಾರ್ಮ್ಯಾಟ್. ಸರಿನಾ. ದಯವಿಟ್ಟು ಕ್ಲೀನಾಗಿ ಓದ್ಕೊಂಡು ಆಧಾರ್ ಕಾರ್ಡ್ ಅಥವಾ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೋಡಿ, ವೇಕೆನ್ಸಿ ನೋಟಿಸ್ ನಂಬರು, ಫೈಲ್ ನಂಬರು, ಪೋಸ್ಟ್ ಅಗೇನ್ಸ್ಟ್ ವಿಚ್ ಅಪ್ಲಿಕೇಶನ್ ಬಿ ಸಬ್ಮಿಟೆಡ್, ಚೂಸ್ ದ ಸ್ಟೇಷನ್. ಸರಿನಾ. ಪರ್ಸ್ನಲ್ ಡಾಟಾ ನೋಡಿರಿ, ನಿಮ್ಮ ನೇಮು, ಜೆಂಡರ್, ಸರ್ವಿಸ್, ಡಿಪಾರ್ಟ್ಮೆಂಟು, ಕ್ಯಾಟಗರಿ,
ಡೇಟ್ ಆಫ್ ಬರ್ತು, ಡೇಟ್ ಆಫ್ ಎಂಟ್ರಿ ಇನ್ ಟೈಮ್ ಸ್ಕೇಲು, ಡೇಟ್ ಎಂಟ್ರಿ ಮತ್ತು ಇಷ್ಟು ಮಾಹಿತಿಯನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಒಂದು ಪೇಸ್ಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಹಾಕಿ ಡೇಟ್ ಆ್ಯಂಡ್ ಟೈಮ್ ಆಗಿ ಹಾಗೂ ನಿಮ್ಮ ಸಿಗ್ನೇಚರ್ ಹಾಕಿ ನೀವು ಒಂದು ಕಾಪಿಯನ್ನು ತಗೊಂಡು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. ಸರಿನಾ? ಇಷ್ಟು ಈ ಒಂದು ISRTCಲಿ ಕರೆದಿರ್ತಕ್ಕಂಥ ಜಾಬ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಯಾರಾದರೂ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.